ನಿನ್ನೆ ರಾತ್ರಿ ಅಪ್ಪ ಹೇಳಿದ್ರು ಅಂತ ಗೂಳಿ ನುಗ್ದಂಗ್ ರೂಮ್ ಬೇರೆ ನುಗ್ತೀರಾ? ನೋಡಿ, ನಾನೇನ್ ಬೇಕು ಅಂತ ನಿಮ್ ರೂಮಿಗೆ ಬಂದಿಲ್ಲ, ಎಲ್ರೂ ಒತ್ತಾಯ, ಅದಕ್ಕೆ ಹಾಗೆ ಮಾಡಿದೆ. ಅದನ್ನ ಇಂಗ್ಲಿಷ್ ಅಲ್ಲಿ ಏನಂತಾರೆ ಗೊತ್ತಾ? ಮ್ಯಾನೇಜ್ಮೆಂಟ್. ಓಹೋ, ಹೀಗೆಲ್ಲ ಡೌ ಮಾಡ್ಕೊಂಡ್ ಡ್ರಾಮಾ ಮಾಡೋರ್ಗೆ ಇಂಗ್ಲಿಷ್ ಅಲ್ಲಿ ಏನಂತಾರೆ ಗೊತ್ತಾ? ಏನು? ಹರಿ ಅಂತಾರೆ. ಥ್ಯಾಂಕ್ ಯು. ಅಲ್ಲ ರೀ, ಲೈಫಲ್ಲಿ ಒಂದಾದ್ರೂ ನಿಜ ಹೇಳಿ, ನಿಮ್ನ ನೀವು ಪ್ರೂವ್ ಮಾಡ್ಕೊಂಡಿದ್ದೀರಾ. ಗೊಂಬೆಗೆ ಕೈ ಮುಗಿದ್ರು ನಂಬಿಕೆ ಇರ್ಬೇಕಂತೆ, ಆದ್ರೆ ನಿಮ್ ಜೊತೆ ಇಷ್ಟೆಲ್ಲ ಮಾತಾಡಿದ್ರು ನೀವ್ ಒಂದ್ ಮಾತ್ ಮೇಲೂ ನಂಗೆ ನಂಬಿಕೆ ಬರ್ತಾ ಇಲ್ಲ. ಅಣ್ಣ, ನನಗೆ ಸಾಕಾಗ್ಬಿಟ್ಟೈತೆ ಕಣ. ಬೆಳಿಗ್ಗೆ ನೆಲ ವರ್ಷದಿಂದ ಇದ್ದು ನೈಟ್ ಇಟ್ರು ಬೋರ್ಡ್ಗು ನನ್ನ ಜೀವ ತೇರಿ ಸಾಕಾಗೋಗ್ಬಿಟ್ಟಿನಿ ಕಣ. ನನಗೆ ಸಂಸಾರ ಸಾಕು ಅನ್ಸ್ಬಿಟ್ಟೈತೆ. ನಾನು ಸನ್ಯಾಸ ಆಗ್ಬಿಡ್ತೀನಿ ಕಣ. ಅಷ್ಟಿದ್ದವನು ಯಾಕೆ ಮಕ್ಕಳು ಮಾಡ್ಕೊಂಡೆ? ಮದುವೆ ಆದ ಹೊಸದ್ರಲ್ಲಿ ಎಲ್ಲ ರಂಗ್ ಆಗಿತ್ತು ಅಲ್ವಾ? ಅದಕ್ಕೆ ಹೇಳೋದು, ಆಳ ನೋಡ್ದೆ ನೀರಿಗೆ ಜಿಗಿಬಾರ್ದು ಅಂತ. ಚಂದನ, ಬಾಮ್ಮ, ಕಾಫಿ ತಂದ್ಯಾ? ಕೊಡು, ಅವ್ರಿಗೆ ಕೊಡು. ಇವಳು ಯಾರು ಅಂತ ಗೊತ್ತಾಯ್ತಾ? ನನ್ ಸೊಸೆ ಹರಿ ಹೆಂಡ್ತಿ. ರಿಸೆಪ್ಷನ್ಗೆ ನೀನ್ ಬಂದಿರ್ಲಿಲ್ವಾ? ಬಂದಿದ್ದೆ ಅಣ್ಣ. ಊಟಕ್ಕೆ ಅನ್ಸುತ್ತೆ ಅಲ್ವಾ? ಸರಿ, ಮುಂದೆ ಹೇಳು, ನಿನ್ ಹೆಂಡ್ತಿ ಕತೆ ಏನಾಯ್ತು ಅಂತ. ಅಣ್ಣ, ಏನಂತ ಹೇಳೋಣ? ನಾನು ಅಂದ್ರೆ ಕಸಕ್ಕಿನ ಕಡೆ ಬೆಲೆನೇ ಇಲ್ಲ. ನಾನೇನೋ ಜಾಸ್ತಿ ಮಾತಾಡಿದ್ರೆ ಅವ್ರ ಅಮ್ಮನ ಮನೆಗೆ ಹೋಗ್ತೀನಿ ಅಂತಾಳೆ. ಅಲ್ಲ, ಬ್ಯಾಗ್ ಫುಲ್ ರೆಡಿ ಮಾಡಿ ಬಾಗ್ಲೆಲ್ಲ ಇಟ್ಟವಳೆ. ಇದ್ರಲ್ಲಿ ಅವ್ರಮ್ಮ ಬೇರೆ. ಅಮ್ಮ ಮಗಳು ಇಬ್ಬರೂ ಸೇರಿ ನಿನ್ನನ್ನ ಗಾಣದಲ್ಲಿ ಕಬ್ಬನ್ನು ಹಿಡ್ದಂಗೆ ಹಿಂಡ್ತಾ ಇದ್ದಾರೆ ಅಂತ ಆಯ್ತು. ಹಾ, ನೀನೇನು ಟೆನ್ಷನ್ ಆಗ್ಬೇಡ, ನಿನ್ನ ಸಮಸ್ಯೆಗೆ ನಾನ್ ಸೊಲ್ಯೂಷನ್ ಕೊಡ್ತೀನಿ. ಒಂದ್ ಮಾತು ಹೇಳ್ತೀನಿ ಕೇಳು. ಕೋತಿನ ಹೆಂಡ್ತಿನ ಇಬ್ಬರನ್ನು ಯಾವತ್ತೂ ತಲೆ ಮೇಲೆ ಕೂರಿಸ್ಕೋಬಾರ್ದು, ಜುಟ್ಟಿಡ್ದು ಬಗ್ಸಿ ಬಡಿಬೇಕು. ಅಯ್ಯೋ ಅಣ್ಣ, ಒಳ್ಳೆ ಪೊಲೀಸ್ ಕೇಸ್ ಆಗತ್ತೆ. ನಿಮಗ್ ಗೊತ್ತಿಲ್ಲದೆ ಇರೋದಾ? ಗೊತ್ತು, ಎಲ್ಲ ಗೊತ್ತು. ಒಂದ್ ಕೆಲ್ಸ ಮಾಡು, ನಿಮ್ಮ ಅತ್ತೆನ ಪುಸ್ಲಾಯಿಸಿ ಒಂದಿನ ನಿಮ್ಮ ಮನೆಗೆ ಊಟಕ್ಕೆ ಕರಿ. ಬಾಡೂಟಕ್ಕೆ ಆಡ್ ಬಂದಂಗ್ ಬರ್ತಾಳೆ. ಸರಿಯಾದ ಟೈಮ್ ನೋಡಿ ಅಮ್ಮ ಮಗಳಿಬ್ಬನು ಕಚಕ್ ಮಾಡ್ಬಿಡು. ಬ್ಯಾಟ್ರೆ ಫಿನಿಶು. ಹಂಗೆ ನನ್ನ ಪ್ಲಾನ್. ಆದ್ರೆ ನಮ್ಮ ಅಮ್ಮನ ಕೊಂದಿದ್ದು ನಮ್ಮ ಅಪ್ಪನೇ ಅಂತ ಜೈಲ್ಗೆ ಹಾಕಿದ್ರು. ಏನಣ್ಣ ನೀನು? ನಾನು ಜೈಲ್ಗೆ ಹೋಗ್ಬೇಕು ಅಂತಿದ್ಯಾ? ಇಲ್ಲಿ ನೀನು ಅನುಭವಿಸೋ ಚಿತ್ರ ಹಿಂಸೆಗಿಂತ ಜೈಲ್ಗೆ ಹೋಗಿರೋದೇ ವಾಸಿ. ಇಲ್ಲಣ್ಣ, ನಂಗೆ ನಿನ್ನ ಧೈರ್ಯ ಇಲ್ಲ. ಅದು ಆಗಲ್ವಾ? ಆಗಲ್ಲ ಬಿಡು ನಿನ್ ಕೈಲಿ. ಕೋಡಂಗಿ ಕೈಲಿ ಕೊಡೆ ಕೊಟ್ಟು ಕೋಣನ ಎದುರಿಸು ಅಂದ್ರೆ ಆಗತ್ತಾ? ಒಂದ್ ಕೆಲಸ ಮಾಡು, ಯಾವ್ದಾದ್ರೂ ಕೆರೆನೋ ಬಾವಿನ ನೋಡ್ಕೊಂಡು ಸತ್ತೋಗ್ಬಿಡು. ಯಾರು? ನಾನ್ ಸಾಯ್ಬೇಕಾ? ಬದುಕಿದ್ದು ಯೂಸ್ ಇಲ್ಲ ಅಂದ್ರೆ ಅದೇ ಬೆಟರ್ ಚಾಯ್ಸ್. ಮೈ, ನಂಗೆ ಯಾಕೋ ಒಂಥರ ಆಗ್ತಿದೆ, ನಾನು ಇಲ್ಲೇ ಇಲ್ಲ. ಅಯ್ಯೋ, ಏನಾಗಲ್ಲ, ಬನ್ನಿ ಅತ್ಗೆ. ನೀವು ಕಾಲೇಜಿಗೆ ಬಂದಿರೋದಕ್ಕೆ ನನ್ನ ರೇಂಜೇ ಚೇಂಜ್ ಆಗುತ್ತೆ ಗೊತ್ತಾ? ಇಷ್ಟು ದಿನ ಎಲ್ಲರೂ ಏನು ಯಾವಾಗಲೂ ನಿಮ್ಮ ಅಣ್ಣನೇ ಕರ್ಕೊಬರ್ತೀಯಾ, ನಿಮ್ಮ ಮನೇಲಿ ನೀನು ನಿಮ್ಮ ಅಣ್ಣಂದ್ರು ಅಷ್ಟೇನ ಇರೋದು ಅಂತ ಎಷ್ಟೆಲ್ಲ ಆಡ್ಕೋತಿದ್ರು ಗೊತ್ತಾ? ಇವತ್ತು ತೋರಿಸ್ತೀನಿ ಎಲ್ರಿಗೂ. ಹಾ ಅತ್ಗೆ, ಒಂದ್ ನಿಮಿಷ. ಲೋ ಮಗ, ಬೈಲೆ. ಮಗನ? ಅದ್ಗೆ, ಇವರೇ ನನ್ನ ಫ್ರೆಂಡ್ಸು, ಮನೋಜು, ಶಿವು, ಸೂರ್ಯ. ಹಾಯತ್ಗೆ. ಹಾಯ್. ನೀವೆಲ್ರೂ ಒಂದೇ ಕ್ಲಾಸಾ? ಒಂದೇ ಕ್ಲಾಸು, ಒಂದೇ ಬೆಂಚು. ಕ್ಲಾಸಿಂದ ಆಚೆ ಕಳ್ಸಿದ್ರೆ ಒಟ್ಟಿಗೆ ಹೋಗ್ತೀವಿ. ಅಂದ್ರೆ ಯಾವಾಗ್ಲೂ ಒಟ್ಟಿಗೆ ಇರ್ತೀವಲ್ಲ, ಅದಕ್ಕೆ ಹಂಗೆ ಹೇಳ್ದ. ಅದ್ಗೆ, ನೀವು ಕಾಲೇಜಿಗೆ ಬಂದಿದ್ದು ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು.
ಲೋ ಯಾವಾಗ್ಲೂ ಕಾಲೇಜ್ಗೆ ನಿಮ್ಮ ಅಣ್ಣನೇ ಬರ್ತಾರೆ ಅಂತ ಹೇಳ್ತಿದ್ದಲ್ಲ, ನೋಡು ಇವತ್ ನಮ್ಮ ಅತ್ತಿಗೆ ಬಂದಿದ್ದಾರೆ. ಇವಾಗ ನೋಡಿದ್ರಿ ತಾನೆ, ಬಿಡಿ ಗಾಡಿ. ಸರಿ ಆಯ್ತು ಮಚ್ಚ, ಬರ್ತೀವಿ ನಾವು. ಸರಿ ಬಾಯ್. ಬಾಯ್ ಮಗ. ಬಾಯ್ ಬಾಯ್. ಮತ್ತಾರಿದ್ದಾರೆ? ಹಾ, ಆ ರವಿ ಅಲ್ಲೋದ, ಅವನಿಗೆ ಅತ್ತಿಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ಸಾಕು ಕಣೋ, ನಂಗೆ ಯಾಕೋ ಒಂಥರ ಆಗ್ತಿದೆ. ಓ ಪರವಾಗಿಲ್ಲ, ನೀವು ಬನ್ನಿ ಅತ್ತಿಗೆ. ಎಲ್ಲಿದ್ದ ನೀವು ರವಿ? ಆಯ್ತಾ ಅಥವಾ ಇನ್ನೂ ಯಾರಾದ್ರೂ ಬರ್ತಾರಾ? ಒಂದ್ ಕೆಲ್ಸ ಮಾಡು, ಪ್ರೊಫೆಸರು, ಪ್ರಿನ್ಸಿಪಲು, ಲೆಕ್ಚರರು ಎಲ್ರೂ ಕರ್ಸ್ಬಿಟ್ಟು ಭೇಟಿ ಮಾಡಿಸ್ಬಿಡು. ಇದಕ್ಕೇನ ನೀನ್ ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು? ನೀನ್ ಹುಡ್ಗಿನ ತೋರಿಸ್ತೀನಿ ಅಂತ ಹೇಳ್ದಿಯಲ್ಲ, ಎಲ್ಲಿ? ಹಂಗೆಲ್ಲ ಹೇಳ್ಬೇಡಿ ಅದ್ಗೆ, ನಂಗೊಂಥರ ಆಗತ್ತೆ. ನಾಟಕ ಮಾಡ್ಬೇಡ, ಎಲ್ಲಿ ಅಂತ ಹೇಳು. ಇಷ್ಟೊದಕ್ ಬರ್ಬೇಕಿತ್ತು, ಕಾಣಿಸ್ತಾನೆ ಇಲ್ಲ. ಎಲ್ಲೋದ್ಲು? ಅವಳೆ ಸುಚಿ. ಸುಚಿನಾ? ಅಂದ್ರೆ ಅವಳ ಹೆಸರು ಸುಚಿತ್ರ ಅಂತ. ಓಹೋ, ಈಗ್ಲಿಂದಾನೇ ನಿಕ್ ನೇಮ್ ಇಟ್ ಕರಿಯಕ್ ಶುರು ಮಾಡಿದ್ಯಾ? ಅಲ್ಲ, ಯಾರು? ರೈಟ್ ಅಲ್ಲಿರೋರ, ಲೆಫ್ಟ್ ಅಲ್ಲಿರೋರ? ಅಯ್ಯೋ ಅದ್ಗೆ ಕೈಯೆಲ್ಲ ತೋರಿಸ್ಬಿಡಿ ಅದ್ಗೆ. ಮಧ್ಯದಲ್ಲಿ ಬರ್ತಾ ಇದ್ದಾಳಲ್ಲ ಅವಳೆ. ಲಕ್ಷಣವಾಗಿದ್ದಾಳೆ. ಥ್ಯಾಂಕ್ಸ್ ಅದ್ಗೆ, ಫ್ರೆಂಡ್ಸ್ ಎಲ್ರು ಹಾಗೆ ಹೇಳ್ತಾರೆ. ನಿನ್ನ ನೋಡಿದ ತಕ್ಷಣ ಸ್ಮೈಲ್ ಮಾಡ್ತಾಳೆ ಅಂದೆ. ಸ್ವಲ್ಪ ವೆಯ್ಟ್ ಮಾಡಿ, ಹತ್ರ ಬರ್ತಿದ್ದಾಗ್ಲೇ ನಿಮ್ಗೆ ಗೊತ್ತಾಗತ್ತೆ. ಇದೇನ್ ಮೈ, ಆ ಹುಡ್ಗಿ ನಿನ್ನ ನೋಡ್ಲೇ ಇಲ್ಲ. ನನಗೂ ಅದೇ ಗೊತ್ತಾಗ್ತಿಲ್ಲ ಅದ್ಗೆ. ಡೈಲಿ ನನ್ನ ನೋಡಿ ಸ್ಮೈಲ್ ಮಾಡ್ತಿದ್ಲು. ಮೋಸ್ಟ್ಲಿ ನಾನಿದ್ದೀನಲ್ಲ, ಅದಕ್ಕೆ ಇರ್ಬೋದು. ಕರೆಕ್ಟು, ನೀವು ತಪ್ಪು ತಿಳ್ಕೊಬಾರ್ದು ಅಂತ. ಈ ಮನೆ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳಕ್ ಏನಿದೆ? ಒಡ್ಕಲ್ ಬಾಗ್ಲು, ಮುರ್ಕಲ್ ಕಿಟಕಿ, ಹರ್ಕಲ್ ಕರ್ಟನು, ಮಳೆ ಬಂದ್ರೆ ಸೋರೋ ಸೂರು. ಆಹಾ, ಗೋಡೆಗೆ ಗೆದ್ಲು ಹಿಡಿತು ಅಂತ ಮನೆಗೆ ಬೆಂಕಿ ಇಡಕ್ಕಾಗತ್ತಾ? ನೋಡಿ, ಇವಾಗ ಹಳೆ ವಿಷಯ ಎಲ್ಲ ತೆಗೆದು ಇನ್ಸಲ್ಟ್ ಮಾಡಬೇಡಿ ನೀವು. ಯಾರು ಯಾರು? ನಾನು ನಿಮ್ಗೆ ಇನ್ಸಲ್ಟ್ ಮಾಡ್ತಾ ಇದ್ದೀನಾ? ಮತ್ತಿನ್ನೇನು, ಯಾವಾಗ ನೋಡಿದ್ರು ನನ್ನನ್ನ ಒಳ್ಳೆ ವಿಲನ್ ತರನೇ ಟ್ರೀಟ್ ಮಾಡ್ತೀರಾ. ನಾನು ನಿಮ್ ಕತೆಲಿ ಹೀರೋ ಮೇಡಮ್. ಏನು? ಏನಂದ್ರೆ ಇನ್ನೊಂದ್ಸಲ ಹೇಳಿ. ಅಂದ್ರೆ ಅವ್ರವ್ರ ಕತೆಗೆ ಅವ್ರವ್ರೇ ಹೀರೋ ಅಂತ ಹೇಳ್ದೆ. ನಾಚಿಕೆ ಆಗಲ್ವಾ? ಅಲ್ಲ, ನನಗೇನ್ ಗೊತ್ತಿತ್ತು ನೀವ್ ಇಷ್ಟು ದೂರ ಬಂದು ನನಗ್ ವೈಫ್ ಆಗ್ತೀರಾ? ಏನು? ಅಲ್ಲ, ಅಂದ್ರೆ ನೀವ್ ಇಲ್ಲಿವರೆಗೂ ಬಂದು ನಮ್ಮ ಮನೆ ನೋಡ್ತೀರಾ ಅಂತ ನನಗೇನ್ ಗೊತ್ತಿತ್ತು ಅಂತಂದೆ. ಅದಕ್ಕೆ ಒಂದ್ ಸುಳ್ಳು ಹೇಳ್ದೆ. ಅದನ್ನೇ ಹಿಡ್ಕೊಂಡು ಪದೇ ಪದೇ ಟಾರ್ಚರ್ ಕೊಡೋದು ಚೆನ್ನಾಗಿರಲ್ಲ. ನನಗೂ ಹಾರ್ಟ್ ಇದೆ, ಹರ್ಟ್ ಆಗತ್ತೆ, ತಿಳ್ಕೊಳ್ಳಿ. ಆ ತರ ಲಕ್ಷಣ ಯಾವ್ದು ನಂಗೆ ಕಾಣಿಸ್ತಿಲ್ವಲ್ಲ. ಈಗ್ಲೂ ಸೆಂಟ್ರಲೈಸ್ಡ್ AC ಹಾಕ್ಸ್ತೀನಿ ಅಂತ ಬಿಲ್ಡಪ್. ಇನ್ನು ಅದ್ ಏನೇನ್ ಸುಳ್ಳು ಹೇಳ್ಬಿಟ್ಟು ನನ್ನ ಯಾಮಾರಿಸ್ಬೇಕು ಅಂತ ಇದ್ದೀರಾ? ರೀ, ಎಲ್ಲದಕ್ಕೂ ಸುಳ್ಳು 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 ಅಂತ ಹೇಳಿ ನನ್ನ ಕ್ಯಾರೆಕ್ಟರ್ನ ಡ್ಯಾಮೇಜ್ ಮಾಡ್ಬಿಡಿ ನೀವು. ನಾನೇನಾದ್ರೂ ನಿಜ ಹೇಳಿದ್ರೆ ನೀವು ನನ್ನ ಹತ್ರ ಮಾತಾಡ್ತಿದ್ರಾ ಹೇಳಿ? ಓಹ್, ಇಷ್ಟಕ್ಕೂ ನಾನ್ ಯಾಕೆ ನಿಮ್ ಜೊತೆ ಮಾತಾಡ್ಬೇಕು ಅನ್ಕೊಂಡ್ರಿ? ನಾನ್ ಮಾತಾಡ್ಲಿಲ್ಲ ಅಂದ್ರೆ ನಿಮಗೇನ್ ಕಷ್ಟ ಆಗ್ತಿತ್ತು? ಹೌದೌದು, ನನಗೇನ್ ಕಷ್ಟ ಆಗ್ತಿರ್ಲಿಲ್ಲ ಬಿಡಿ, ನಿಮ್ಗೆ ಎಲ್ಲ ಕಷ್ಟ ಆಗ್ತಿತ್ತು, ತಿಳ್ಕೊಳ್ಳಿ. ಅದೇಗೋ? ನಿಮ್ ಮನೆಯವ್ರು ನಿಮ್ ಮಾತು ಕೇಳ್ತಾ ಇದ್ರಾ? ಆ ಕರಡಿ ನನ್ನ ಮಗ ಆರಿ ಜೊತೆ ನಿಮ್ ಮದ್ವೆ ನಿಲ್ತಾ ಇತ್ತಾ? ನೀವು ಬೆಂಗಳೂರಿಗೆ ಬರಕ್ ಆಗ್ತಿತ್ತಾ? ನಿಮ್ ಲೈಫ್ ಚೇಂಜ್ ಆಗ್ತಿತ್ತಾ? ಅಷ್ಟೇ ಯಾಕೆ ನಿಮ್ಗೆ ಕೆಲಸ ಹುಡ್ಕಕ್ ಆಗ್ತಾಯ್ತಾ ಹೇಳಿ? ಇವಾಗ ನೋಡಿ ಎಷ್ಟು ಚೆನ್ನಾಗಿದ್ದೀರಾ, ನೀವು ಅನ್ಕೊಂಡಂಗೆ ಬದುಕ್ತಾ ಇದ್ದೀರಾ. ಇದೆಲ್ಲ ನಾನ್ ಹೇಳಿರೋ ಸುಳ್ಳಿಂದನೆ, ತಿಳ್ಕೊಳ್ಳಿ. ಅಂದ್ರೆ ನನಗ್ ಒಳ್ಳೇದಾಗ್ಲಿ ಅಂತ ನೀವು ಅಷ್ಟೆಲ್ಲ ಸುಳ್ಳು ಹೇಳಿದ್ರಿ ಅಲ್ವಾ? ಅಫ್ಕೋರ್ಸ್, ನಾನ್ ಸುಳ್ಳು ಹೇಳೋದಕ್ಕೆ ನೀವು ಇಷ್ಟೆಲ್ಲ ನನ್ನ ಹತ್ರ ಮಾತಾಡಿದ್ರಿ, ಅದಕ್ಕೆ ಇಷ್ಟೆಲ್ಲ ನಡೆದಿದ್ದು, ತಿಳ್ಕೊಳ್ಳಿ. ಒಬ್ರಿಗೆ ಒಳ್ಳೇದಾಗತ್ತೆ ಅಂದ್ರೆ ಸುಳ್ಳು ಹೇಳೋದ್ರಲ್ಲಿ ತಪ್ಪಿಲ್ಲ ಅಂತ ನಮ್ಮ ಅಪ್ಪನೇ ಹೇಳಿದ್ದಾರೆ. ಹಾ ಕಾಲ್ ಇಲ್ಲೇ ಇದೆ,
ಕ್ಷಮೆ ಎಲ್ಲ ಕೇಳೋದು ಬೇಡ, ರೆಸ್ಪೆಕ್ಟ್ ಮನ್ಸಲ್ಲೇ ಇರಲಿ. ಮತ್ತೆ ಇನ್ಸಲ್ಟ್ ಮಾಡದೆ ಇದ್ರೆ ಸಾಕು. ನಿಮ್ನ ಅಲ್ಲ, ನನ್ನ ಸಾಯಿಸಿ ನೀವ್ ಯಾಕೆ ಅನ್ಯಾಯವಾಗಿ ಜೈಲ್ಗೆ ಹೋಗ್ತೀರಾ? ಮತ್ತೆ ಹೀಗ್ ಮಾಡಲ್ಲ, ಕ್ಷಮಿಸ್ಬಿಡಿ. ಹಬ್ಬ ಒದ್ಕೊಂಡೆ. ದೇವ್ರೆ, ಥ್ಯಾಂಕ್ ಯು. ನಿನ್ನೆ ರಾತ್ರಿ ಅಪ್ಪ ಹೇಳಿದ್ರು ಅಂತ ಗೂಳಿ ನುಗ್ದಂಗ್ ರೂಮ್ ಬೇರೆ ನುಗ್ತೀರಾ? ನೋಡಿ, ನಾನೇನ್ ಬೇಕು ಅಂತ ನಿಮ್ ರೂಮಿಗೆ ಬಂದಿಲ್ಲ, ಎಲ್ರೂ ಒತ್ತಾಯ, ಅದಕ್ಕೆ ಹಾಗೆ ಮಾಡಿದೆ. ಅದನ್ನ ಇಂಗ್ಲಿಷಲ್ಲಿ ಏನಂತಾರೆ ಗೊತ್ತಾ? ಮ್ಯಾನೇಜ್ಮೆಂಟ್. ಓಹೋ, ಹೀಗೆಲ್ಲ ಡೌ ಮಾಡ್ಕೊಂಡ್ ಡ್ರಾಮಾ ಮಾಡೋರ್ಗೆ ಇಂಗ್ಲಿಷ್ ಅಲ್ಲಿ ಏನಂತಾರೆ ಗೊತ್ತಾ? ಏನು? ಹರಿ ಅಂತಾರೆ. ಥ್ಯಾಂಕ್ ಯು. ಅಲ್ಲ ರೀ, ಲೈಫಲ್ಲಿ ಒಂದಾದ್ರೂ ನಿಜ ಹೇಳಿ ನಿಮ್ನ ನೀವು ಪ್ರೂವ್ ಮಾಡ್ಕೊಂಡಿದ್ದೀರಾ. ಗೊಂಬೆಗೆ ಕೈ ಮುಗಿದ್ರು ನಂಬಿಕೆ ಇರ್ಬೇಕಂತೆ, ಆದ್ರೆ ನಿಮ್ ಜೊತೆ ಇಷ್ಟೆಲ್ಲ ಮಾತಾಡಿದ್ರು ನೀವ್ ಒಂದ್ ಮಾತ್ ಮೇಲೂ ನಂಗೆ ನಂಬಿಕೆ ಬರ್ತಾ ಇಲ್ಲ. ನೀವು ನಾನು ನಂಬಲ್ಲ, ಅಣ್ಣ ಮೈನೇ ನಂಬೋದು ಅಲ್ವಾ? ಯಾವಾಗ ನೋಡಿದ್ರು ಮುತ್ತಣ್ಣನ್ಗೆ ನನಗಿಂತ ಜಾಸ್ತಿ ನೀವೇ ಅಣ್ಣ 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 ಅಂತ ಇರ್ತೀರಾ. ಅವನು ನನ್ಗಣ್ಣನ ನಿಮ್ಗಣ್ಣನ ಅಂತ ಡೌಟ್ ಆಗ್ತಾ ಇದೆ. ನಾಳೆ ದಿನ ಆಮೇಲೆ ಸ್ಲೋಲಿ ನನ್ನನ್ನು ಅಣ್ಣ ಅಂತ ಕರ್ಬಿಡ್ಬೇಡಿ. ಆಮೇಲೆ ಕೋಪ ಕಮ್ಮಿ ಆಯ್ತು. ಅಯ್ಯೋ, ನಗದ್ ಯಾಕ್ರಿ ಸ್ಟಾಪ್ ಮಾಡ್ಬಿಟ್ರಿ? ನಗ್ನಗ್ತಾ ಖುಷಿಯಿಂದ ಇದ್ರೆ ಮೈಗೂ ಮನ್ಸ್ಗೂ ತುಂಬಾ ಒಳ್ಳೇದು. ನಗ್ರಿ, ನಗಿ. ಸಾಕು ನೋಡಿ, ನನ್ ಕೆಲ್ಸದ ವಿಷಯದಲ್ಲಿ ಸುಳ್ಳು ಹೇಳಿದ್ರಿ, ಏನೋ ಹೋಗ್ಲಿ ಪಾಪ ಅಂತ ನಾನು ಬಿಟ್ಟಿದ್ದೀನಿ. ಮತ್ತೆ ನನ್ನ ವಿಷಯದಲ್ಲಿ ನೀವು ಬೇರೆ ಯಾವ್ದಾದ್ರು ಸುಳ್ಳು ಹೇಳಿರೋದು ನಂಗೆ ಗೊತ್ತಾಗ್ಬೇಕು. ನಾನು ಇನ್ನೊಂದು ಮುಖನೇ ತೋರಿಸ್ಬೇಕಾಗತ್ತೆ. ಹಲೋ, ನಾನು ಹೇಳಿದ ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಯ್ತು. ತಾವಿನ್ನು ಇದು ಅರ್ಥ ಆಯ್ತು ಬಿಡಿ. ನಾನು ಒಬ್ಬೊಬ್ರನ್ನು ಸಂಭಾಳಿಸೋಷ್ಟು